ಇವತ್ತು ನಮ್ಮ ರೈತರ ಪರವಾಗಿ ಬಿಡದೆ ಹೋರಾಟ ಭಾಳ ಪ್ರಬಲವಾಗಿ ನಮ್ಮ ನಾಯಕರಾದಂಥ ಸನ್ಮಾನ್ಯ ಕುಮಾರಣ್ಣವರು, ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು ಮತ್ತು ನಿಖಿಲ್ ಕುಮಾರಣ್ಣವರಂತೂ ರೈತರ ಪರವಾಗಿ ಭಾಳ ಆಸಕ್ತಿ ವಹಿಸಿ ರೈತರ ಜಮೀನು ಉಳಿಸ್ಬೇಕು, ನಮ್ಮ ರಾಜ್ಯದಲ್ಲಿ ರೈತರನ್ನು ಉಳಿಸ್ಬೇಕು ಅನ್ನುವಂಥ ಬೃಹತ್ ಪಾದಯಾತ್ರೆ ಕಾರ್ಯಕ್ರಮದಲ್ಲಿ ನಮ್ಮ ಕ್ಷೇತ್ರದ ನಾಯಕರಾದಂಥ ಸನ್ಮಾನ್ಯ ಅಂದಾನಪ್ಪನವರು, ನಮ್ಮ ಕ್ಷೇತ್ರದ ಅಧ್ಯಕ್ಷರಾದಂಥ ಮುನ್ಸಾಮಣ್ಣವರು ಹಾಗೂ ಇತರೆ ಎಲ್ಲ ಮಹಿಳಾ ಅಧ್ಯಕ್ಷರಾದಂಥ ಛಾಯಾ ಮೇಡಮ್ ಅವರು ಮತ್ತು ಎಲ್ಲ ಮಹಿಳಾ ಅಧ್ಯಕ್ಷರುಗಳು ಎಲ್ಲರೂ ಸೇರಿ ಇವತ್ತು ನಮ್ಮ JDS ಪಕ್ಷದ ಪಾದಯಾತ್ರೆ ಕಾರ್ಯಕ್ರಮ ಭಾಳ ಅಭೂತಪೂರ್ವ ಯಶಸ್ಸನ್ನು ಕಂಡಿದೆ. ಜೊತೆಗೆ ಬಿಡದಿ ಟೌನ್ಶಿಪ್ನ ಅಕ್ರಮವಾಗಿ ಸರ್ಕಾರ ಯಾವ ರೀತಿ ಜನಗಳನ್ನ ಮೋಸ ಮಾಡಿ, ರೈತರುಗಳಿಗೆ ಮೋಸ ಮಾಡಿ ಅವರು ವ್ಯಾಪಾರಕ್ಕೋಸ್ಕರ ಈ ಬಿಡದಿ ಟೌನ್ಶಿಪ್ ಮಾಡಬೇಕು ಅಂತ ಹೊರಟವ್ರೆ. ಎಲ್ಲ ಟೌನ್ಶಿಪ್ಗಳನ್ನ ನಮ್ಮ ಸನ್ಮಾನ್ಯ ಕುಮಾರಣ್ಣವರೇ ಕ್ಯಾನ್ಸಲ್ ಮಾಡಿದರು. ಇದನ್ನು ಸಹ ರೈತರ ಹಿತಾಸಕ್ತಿ ಇಟ್ಕೊಂಡು ಈ ಒಂದು ಟೌನ್ಶಿಪ್ನ ವಿರೋಧ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂದರೆ ರೈತರು ಉಳಿಬೇಕು ಮತ್ತು ರೈತರ ಭೂಮಿ ಉಳಿಬೇಕು. ಯಾವತ್ತೂ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣವರು ರೈತರ ಪರವಾಗಿ ರೈತರ ಹಿತಾಸಕ್ತಿಗೆ ಅನಾದಿ ಕಾಲದಿಂದ ಹೋರಾಟ ಮಾಡ್ಕೊಂಬಂದವ್ರೆ. ಈ ಒಂದು ಹೋರಾಟವನ್ನು ತಾರ್ಕಿಕ, ಯಾಕೆ ಅಂದರೆ ರೈತರ ಜಮೀನು ಉಳಿಯೋವರೆಗೂ ನಿಖಿಲ್ ಕುಮಾರಸ್ವಾಮಿಯವರು ಈ ಪಾದಯಾತ್ರೆಯನ್ನು ನಿಲ್ಲಿಸಲ್ಲ. ಮತ್ತು ಈ ಸರ್ಕಾರಕ್ಕೆ ಇದರಿಂದ ಪಾದಯಾತ್ರೆಯಿಂದ ಸರಿಯಾದ ಚಡಿಯೇಟು. ಯಾಕೆ ಅಂತಂದರೆ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ರಾಜ್ಯ ಮತ್ತು ದೇಶದಲ್ಲಿ ಯಾವಾಗ ನಮಗೆ ಮಾನ್ಯತೆ ಸಿಗಲ್ವೋ ಆವಾಗ ಜನಸಾಮಾನ್ಯರು ಸಿಡಿದೆದ್ದೇಳ್ತಾರೆ, ರೈತರು ಸಿಡಿದೆದ್ದೇಳ್ತಾರೆ, ಯುವಜನ ಸಿಡಿದೆದ್ದೇಳ್ತಾರೆ. ಮತ್ತು ಈ ಹೋರಾಟನ ಮಾಡಿ ಬಿಡದಿ ಟೌನ್ಶಿಪ್ನ ಕ್ಯಾನ್ಸಲ್ ಮಾಡಿಸಿ ರೈತರ ಜಮೀನನ್ನ ರೈತರಿಗೆ ಉಳಿಸೋವರೆಗೂ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು ನಾವು ವಿರಮಿಸೋದಿಲ್ಲ, ಈ ಹೋರಾಟ ಮುಂದುವರಿಯುತ್ತದೆ ಅಂತೇಳಿ ನಮಗೆಲ್ಲ ಸಂದೇಶ ಕೊಟ್ಟಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಅವ್ರ ಜೊತೆ ಕೈ ಜೋಡಿಸಿ ಈ ಹೋರಾಟ ಮುಂದುವರಿಸ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಹೋರಾಟ ಇರ್ಬೋದು, ಚಿತ್ರದುರ್ಗದಕ್ಕೆ ಮಾಡಿದಂಥ ಹೋರಾಟ ಇರ್ಬೋದು, ಕಳೆದ ಕುಮಾರಣ್ಣವರು ಕಬ್ಬು ಬೆಳೆಗಾರರ ಬಾಕಿ ಕೊಡಿಸೋದಕ್ಕೋಸ್ಕರ ಹುಬ್ಬಳ್ಳಿಯಿಂದ ಬೆಳಗಾವಿಗೆ ಮಾಡಿದಂಥ ಹೋರಾಟ ಪಾದಯಾತ್ರೆ ಇರ್ಬೋದು, ಮತ್ತು ಇತ್ತೀಚೆಗೆ ಮೈಸೂರಿಗೆ ನಮ್ಮ ಯುವ ನಾಯಕರಾದ ನಿಖಿಲ್ರವರು ನಮ್ಮ ಮೈತ್ರಿ ಪಕ್ಷ NDA ಜೊತೆ ಸೇರಿ ಮೈಸೂರಿಗೆ ಮಾಡಿದಂಥ ಮೂಡ ಪಾದಯಾತ್ರೆ ಇರ್ಬೋದು. ಈ ಪಾದಯಾತ್ರೆಗಳ ನಂತರ ಈ ರಾಜ್ಯದಲ್ಲಿ, ಸರ್ಕಾರದಲ್ಲಿ ಮತ್ತು ಸಮಾಜದಲ್ಲಿ ಗಮನಾರ್ಹವಾದಂಥ ಬದಲಾವಣೆ ಆಗಿತ್ತು ಅನ್ನೋದನ್ನು ಈಗಿರ್ತಕ್ಕಂಥ ಈ ಎಮ್ಮೆ ಚರ್ಮದ ಸರ್ಕಾರ ಮನೆಗಾಣಬೇಕಾಗ್ತದೆ. ಯಾಕಂದರೆ ರೈತರ ಪರವಾದಂಥ ಹೋರಾಟ ಇವತ್ತು ನಮ್ಮ ದೇವೇಗೌಡಜಿಯವರು 93 ವರ್ಷದ ಇಳಿಯ ವಯಸ್ಸಿನಲ್ಲಿ ಇವತ್ತು ಹೇಳಿದಂಥ ಕೆಲವು ಮಾತು ಬಿಡದಿ ರೈತರಿಗೆ ಏನಾದರೂ ಮಳೆ ಹೊಡೆಯ ಕೊಟ್ಟರೆ ರಾಜ್ಯ ಸರ್ಕಾರ ನಾಮಾವಶೇಷ ಆಗ್ತದೆ ಅನ್ನೋದನ್ನು ಕೂಡ ಈ ರಾಜ್ಯದ ಈ ನಿರ್ಲಜ್ಜ ಮುಖ್ಯಮಂತ್ರಿಗಳು ಗಮನಿಸಬೇಕಾಗ್ತದೆ. ಯಾಕಂದರೆ ಈ ಬಿಡದಿ ಹೋರಾಟ ಇವತ್ತು ಇಡೀ ರಾಜ್ಯದ ಹೋರಾಟ ಆಗಿ ರೂಪುಗೊಂಡಿದೆ. ಇನ್ನು ಕೆಲವೇ ದಿನಗಳಲ್ಲಿ